ತೆಗೆದುಕೊಳ್ಳಿ ಚಾ. ಅಲ್ರಿ, ಏನು ವಿಚಾರ ಮಾಡ್ತಾ ನಿಂತಿದ್ದೀರಲ್ಲ ಏಕೆ? ಏನು ವಿಚಾರಿಸುತ್ತಿಲ್ಲ ಭಕ್ತೆ, ಇದನ್ನೇಕೆ ಈಗ ತಂದಿರುವೆ? ಯಾಕೋ ನಿಮ್ಮ ಮನಸ್ಸು ಒಂಥರ ಕಂತು, ಅದಕ್ಕೆ ನಾನೇ ಚಾ ತೆಗೆದುಕೊಂಡು ಬಂದೆ ಕಣ್ರಿ. ಭಾರತಿ, ವಿಶ್ವಾಮಿತ್ರನು ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಕಾಡಡವಿಯಲ್ಲಿ ಬಿಟ್ಟು ಹೋದಾಗ ಕಣ್ಣು ಋಷಿಗಳು ತಂದು ಆ ಮಗುವನ್ನು ಜೋಪಾನ ಮಾಡಿ ನಂತರ ಶಾಕುಂತಲೆ ಎಂದು ಹೆಸರಿಟ್ಟರಂತೆ. ಅದರಂತೆ ನಂತರ ದುಷ್ಯಂತ ಮಹಾರಾಜನೊಡನೆಗೆ ಪ್ರೇಮ ವಿವಾಹದ ನಂತರ ಕಣ್ವ ಋಷಿಗಳು ಶಿವನ ಸನ್ನಿಧಿ ಸೇರಿದರು. ಅದರಂತೆ ನನ್ನ ತಂದೆ ನಿನ್ನನ್ನು ತಂದು ಜೋಪಾನ ಮಾಡಿ ನನ್ನ ಕೈಗೆ ಕೊಟ್ಟು ಶಿವನ ಸನ್ನಿಧಿ ಸೇರಿದರು. ಅದಕ್ಕೋಸ್ಕರ ನಾನು ವಿಚಾರಗ್ರಸ್ತನಾಗಿದ್ದೆ ಭಾರತಿ, ವಿಚಾರಗ್ರಸ್ತನಾಗಿದ್ದೆ. ನಿಜವಿದೆ ಸ್ವಾಮಿ ನಿಮ್ಮ ಮಾತು. ದುಷ್ಯಂತ ಶಕುಂತಲೆ ಇತಿಹಾಸವಾಗಿದೆ ಈ ನಮ್ಮ ಜೀವನ. ಆದರೆ ತಂದೆ ತಾಯಿಗಳು ನಮ್ಮನ್ನು ಕೈ ಬಿಟ್ಟು ಹೋದ್ರಂತ ನೀವು ಚಿಂತೆಯಲ್ಲಿ ಒಳಗಾದ್ರೆ ಹೇಗೆ ಸ್ವಾಮಿ? ಈ ನಮ್ಮ ಜೀವನ ಎಂದಿಗೂ ದಳ ಸೇರಲಾರದು. ಬಂಡೆಗಾಲಿಗೆ ತಾಕಿ ನುಚ್ಚು ನೊರಗೆ ಹೋಯ್ದು ಈ ನಮ್ಮ ಜೀವನ. ಅದಕ್ಕೆ ನೀವು ಮನಸ್ಸು ಗಟ್ಟಿ ಮಾಡಿಕೊಂಡು ಇರಲೇಬೇಕು ಸ್ವಾಮಿ, ಗಟ್ಟಿ ಮಾಡಿಕೊಂಡಿರ್ಬೇಕು. ಹೌದು ಭಾರತಿ, ಹೌದು. ಮನೆಗೆ ಹಿರಿಯರಾದ ನಾವೇ ಈ ರೀತಿ ಮುಕ್ತರಾಗಿ ಕುಳಿತುಕೊಂಡ್ರೆ ಓದಿನಿಂದ ಮುಂದೆ ಹೋಗುತ್ತಿರುವ ನನ್ನ ತಮ್ಮಂದಿರ ಬಾಳಿಗೆ ನಾವೇ ಅಡ್ಡಗೋಡೆ ಕಟ್ಟಿ. ಆದರೆ ಒಂದೇ ಒಂದು ಮಾತು ಭಾರತಿ, ದೊಡ್ಡ ಭಾರತಿ, ಸತ್ತು ಹೋದ ನನ್ನ ಹೆತ್ತವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ತಮ್ಮಂದಿರನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೀ ಕಾಣಬೇಕು. ಸ್ವಾಮಿ, ಈ ಮಾತನ್ನು ನಾನು ಚಾಚು ತಪ್ಪದೆ ಪಾಲಿಸುತ್ತೇನೆ. ಅವರನ್ನು ನನ್ನ ಮೈದರಂತ ಕಂಡು ಹಿಡಿಯೋದಿಲ್ಲ. ಅವರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಜೋಪಾನ ಮಾಡುತ್ತೇನೆ ರೀ. ಯಾಕಂದರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ತಂದೆ ತಾಯಿಯನ್ನು ತೀರಿಕೊಂಡು ಹೋದರು. ಆದರೆ ಮಾವ ಆತನೇ ನನಗೆ ತಂದೆ ತಾಯಿಯಾಗಿ ನನ್ನನ್ನು ಜೋಪಾನ ಮಾಡಿ ಬೆಳೆಸಿದ್ರು. ಅದಕ್ಕೆ ಈಗ ನನ್ನ ಮೈದರನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಜೋಪಾನ ಮಾಡಿ ಋಣ ಮುಕ್ತಳಾಗುತ್ತೇನೆ ಸ್ವಾಮಿ, ಋಣ ಮುಕ್ತಳಾಗ್ತೇನೆ. ಸಂತೋಷ ಭಾರತಿ, ತುಂಬಾ ಸಂತೋಷ. ನಿನ್ನಂಥ ಹೆಂಡತಿಯನ್ನು ಪಡೆಯಬೇಕಾದ್ರೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿರಬೇಕು ಭಾರತಿ, ಪುಣ್ಯ ಮಾಡಿ ಬಂದಿರಬೇಕು. ಅದಕ್ಕಾಗಿ ಈ ಜನ್ಮದಲ್ಲಿ ನೀನು ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆ ಭಾರತಿ, ಬೆಳಕಾಗಿ ಬಂದಿರುವೆ. ಹಾಗಾದ್ರೆ ಸ್ವಾಮಿ, ಈ ನಮ್ಮ ಪ್ರೇಮ ಮಿಲನಕ್ಕೆ ಬಂಗಾರ ತೇರಾಗಿ ಪ್ರೇಮ ಮಿಲನ ಸಾಗಿಸಲವಿಲ್ವೇ? ಭಾರತಿ, ವರ್ಣರಂಜಿತವಾಗಿ ಉದಯಿಸಿದ ರವಿಕಿರಣ ಕಂಡು ಗುಲಾಬಿಯ ಮೊಗ್ಗೊಂದು ಹಿಕ್ಕಿ ಗಹಗಹಿಸಿ ಅರಳಿ ನಕ್ಕಂತೆ ಈ ನಿನ್ನ ಕೆಂದಾವರ ತೋಟದಿಂದ ಉದಯಿಸಿ ಬರುತ್ತಿರುವ ಪ್ರೇಮ ರಾಗದ ತಂತಿಯನ್ನು ಮೀಟಿ ನನ್ನ ಹೃದಯಕ್ಕೆ ಆನಂದ ನೀಡಬಾರ್ದು. ಏನ್ರಿ ನೀವು ಇಷ್ಟು ವಯಸ್ಸಾದ್ರೂ ಹಾಡಿ ಕುಣಿಬೇಕೇನೋ ಆಸೆ ಏನು ಆಗ್ಲಿ ಪಟ್ಟಿದ್ದೀಗ? ನಿಮ್ಮ ಮಾತು ಮೀರೋದುಂಟೆ, ನಿಮ್ಮ ಆಸೆ ಎಂತೆ ಆಗ್ಲಿ. ಭಾರತಿ, Sing
ಇವಾಗ್ಲಾದ್ರೂ ಸಂತೋಷವೈತೆ ನನ್ನ ಪತಿದೇವನಿಗೆ? ತುಂಬಾ ತುಂಬಾ ಸಂತೋಷವಾಯ್ತು ಭರ್ತೆ. ಓಹೋ, ತಮ್ಮಂದಿರು ಈಗ ಬಂದಿರಪ್ಪ? ಹೌದಣ್ಣ, ಈಗಲೇ ಬಂದೆವು. ಚೆನ್ನಾಗಿರುವಿರೇನಪ್ಪ? ಹಾ, ಚೆನ್ನಾಗಿದ್ದೀವಣ್ಣ. ದೇವರಂತ ಅಣ್ಣ ನಮ್ಮ ಬೆನ್ನಿಂದಿರುವಾಗ ನಮಗೆ ತೊಂದರೆ ಏನಿದೆ ಅಣ್ಣ? ನಿನ್ನ ಆಶೀರ್ವಾದದಿಂದ ನಮ್ಮ ಅಭ್ಯಾಸದೊಂದಿಗೆ ನಾವು ಚೆನ್ನಾಗಿದ್ದೆವು ಅಣ್ಣ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟಿ, ಕೈ ತುಂಬ ಹಣ ಕಳಿಸುತ್ತಿರುವ ನಿನ್ನಂತ ಅಣ್ಣ ಇರುವಾಗ ನಮ್ಗೆ ಯಾವ ಕೊರತೆಗಳು ಇಲ್ಲ ಅಣ್ಣ. ಅಣ್ಣ, ಈ ವರ್ಷದ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಂದ ಹೆಚ್ಚು ಅಂಕಗಳು ಪಡೆದುಕೊಂಡಿದ್ದಾನಣ್ಣ. ಹೌದೇನೋ ಸಹೋದರ, ಈ ನಿನ್ನ ವಿದ್ಯಾ ಸಾಧನೆಯನ್ನು ಕೇಳಿ ನನಗಂತೂ ಹೇಳ ತೀರದಷ್ಟು ಆನಂದವಾಗಿದೆಪ್ಪ, ಆನಂದವಾಗಿದೆ. ಭಕ್ತಿ, ನೋಡಿದೇನೆ ಈ ನಿನ್ನ ಮೈದುನರ ವಿದ್ಯಾ ಸಾಧನೆಯನ್ನು? ಬರೇ ಇಷ್ಟಕ್ಕೆ ಇಷ್ಟೊಂದು ಸಂತೋಷವೇ ಅಣ್ಣ? ಈ ನಮ್ಮ ಶಿವಲಿಂಗ ಮಾಡಿದ ಸಾಹಸ ಕೇಳಿದರೆ ನೀನು ಈ ಜಗವನ್ನೇ ಮರೆತು ಬಿಡ್ತೀಯಣ್ಣ, ಈ ಜಗವನ್ನೇ ಮರೆತು ಬಿಡ್ತೀವಿ. ಹೌದೇನೋ ಶಿವಲಿಂಗ? ಹೌದಣ್ಣ, ಅಣ್ಣ ಹೇಳ್ತಿರೋ ಮಾತು ನಿಜ ಇದೆ ಅಣ್ಣ. ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರಿಗಿಂತ ವಿದ್ಯೆ ಸಾಧನೆಯ ಶೌರ್ಯ ಸಾಹಸ ತೋರಿಸಿ ನಮ್ಮ ಕಾಲೇಜಿನಲ್ಲಿ ನಡೆದ BS ಚುನಾವಣೆಯಲ್ಲಿ ಆರಿಸಿ ಬಂದು JS ಆಗಿಬಿಟ್ಟಿದ್ದೇನಣ್ಣ. ಮುಂದೇನಿದೆ ಅಣ್ಣ, ಎಲ್ಲ ಹುಡುಗರು ನಾ ಹೇಳಿದ ಹಾಗೆ ಕೇಳಬೇಕು. ಅದು ಅಲ್ಲದೆ ಈ ವರ್ಷದ ಕಬಡ್ಡಿ ತಂಡದಲ್ಲಿ ನನ್ನನ್ನು ಯೂನಿವರ್ಸಿಟಿಗೆ ಆಯ್ಕೆ ಮಾಡಿದರು. ಆಮೇಲೆ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಶಾಲು ಹೊಂದಿಸಿ ಸನ್ಮಾನಿಸಿದ್ರಣ್ಣ. ಈ ವಿಷಯನ ಕೇಳಿ ನಮಗೆ ತುಂಬ ಸಂತೋಷವಾಯ್ತಪ್ಪ, ಸಂತೋಷವಾಯಿತು. ನಿನ್ನನ್ನು ಕಲಿಸಿದ್ದಕ್ಕೂ
ನಿಮ್ಮಣ್ಣನವರ ಜನ್ಮ ಸ್ವಾರ್ಥಕವಾಯಿತು. ನೋಡಪ್ಪ, ಒಟ್ಟಿನಲ್ಲಿ ನೀನೊಬ್ಬ ಒಳ್ಳೆ ವಿದ್ಯಾರ್ಥಿ ಆಗಬೇಕು. ಒಟ್ಟಿನಲ್ಲಿ ಈ ಜಗ ಬೆಳಗ್ಬೇಕಪ್ಪ, ಅದೇ ನಮ್ಮೆಲ್ಲರ ಆಸೆ. ಅತ್ತಿಗೆ, ನೀ ನುಡಿದ ಮಾತು ಸತ್ಯವಾದರೆ ಹೆತ್ತಮ್ಮ ನಾಣೆಗೂ ಸತ್ಯದ ಪಥ ಎತ್ತಿ ಇಳಿತೀನಿ. ಅತ್ತಿಗೆ, ಸತ್ಯದ ಪಥ ಎತ್ತಿ ಇಳಿತೀನಿ. ನನಗೆ ನಂಬಿಕೆ ಇದೆಯಪ್ಪ. ಯಾಕಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರನ್ನು ಅವ್ರಿಗಿಂತ ಹೆಚ್ಚಾಗಿ ಅಂಕ ಪಡೆದುಕೊಂಡಿದ್ದೀಯಲ್ಲ, ಆವಾಗ ನಾನು ನಂಬಿಕೆ ಬಿಟ್ಟಿದ್ದೇನೆ. ನಿನ್ನಂತ ಮೈದೂರು ಪಡಬೇಕಾದ್ರೆ ನಾವು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀವಿ. ನಿಜ ಹೇಳ್ಬೇಕಂದ್ರೆ ನಮ್ಮ ಜನ್ಮ ಸ್ವಾರ್ಥಕವಾಯ್ತಪ್ಪ. ಹಾ ಅತ್ತಿಗೆ, ಶ್ರೀಮಂತರೆಂದ ತಕ್ಷಣ ನನಗೆ ನೆನಪಿಗೆ ಬಂತು ನೋಡು. ಈ ಊರಿನ ಅಗರ್ಭ ಶ್ರೀಮಂತ ಎನ್ನಿಸಿಕೊಂಡಿರುವ ಸಿದ್ದಪ್ಪನ ಮಗ ರಮೇಶ್ ಇದಾನಲ್ಲ, ಅವನು ಈ ವರ್ಷ ಪರೀಕ್ಷೆಯಲ್ಲಿ ತಲೆ ಕೆಳಗಾಗಿ ಬಿಟ್ಟಿತು. ಏನು ಹೇಳ್ತಾ ಇದ್ದೀವಿ ಶಿವಲಿಂಗ? ನಮ್ಮ ಸಾಹುಕಾರ ಸಿದ್ದಪ್ಪನ ಮಗ ರಮೇಶ ಫೇಲ್ ಆದನೇನೋ? ಫಸ್ಟ್ ಕ್ಲಾಸ್ನಾಗ ಫೇಲ್ ಆಗಿಬಿಟ್ಟಾನಣ್ಣ, ಫಸ್ಟ್ ಕ್ಲಾಸ್ನಾಗ ಫೇಲ್ ಆಗಿಬಿಟ್ಟಾನ. ಅಂಥ ವಿದ್ಯಾವಂತ ಹುಡುಗ ಫೇಲ್ ಆದನೆಂದ್ರೆ ನನಗಂತೂ ನಂಬಿಕೆ ಇಲ್ಲಪ್ಪ. ಇದರಲ್ಲಿ ನನಗೆ ನಂಬಿಕೆ ಇಲ್ಲ. ನೀನು ಇಟ್ಕೊಂಡಿರೋ ನಂಬಿಕೆ ಏನು ನಿಜ ಅಣ್ಣ. ಯಾಕಂದ್ರೆ ಅವರು ದೊಡ್ಡ ಶ್ರೀಮಂತರು. ಬರೇ ಪೇಪರ್ ಮೇಲೆ ಸಹಿ ಹಾಕಿ ಬಂದ್ರೆ ಸಾಕು, ಪರೀಕ್ಷೆಯಲ್ಲಿ ಪಾಸ್ ಆಗಿಬಿಟ್ಟಿರ್ತಾರೆ. ಯಾಕಂದ್ರೆ ಅವರು ಲಕ್ಷ ಲೆಕ್ಕ ಹಾಕದೆ ಅವರು ತಮ್ಮ ರಿಸಲ್ಟ್ಗಾಗಿ ಹಣ ಸುರಿದು ಬಂದಿರ್ತಾರೆ. ಅಂದಾಗ ಅವರ ವಿದ್ಯೆ ವಿಷಯ ನಿಮ್ಮಂತವ್ರಿಗೆ ಎಲ್ಲಿ ನಂಬಿಕೆ ಉಳಿಸುತ್ತಣ? ಅಣ್ಣ, ಶ್ರೀಮಂತರ ಆಟ ಹೇಗಿದ್ದರೆ ನಡೆಯುತ್ತೆ ಬಿಡೋಣ. ಅವರ ಬಗ್ಗೆ ವಿಚಾರಿಸಿ ನಾವೇಕೆ ತಲೆ ಕೆಡಿಸ್ಕೋಬೇಕು? ಹಾ ಅಣ್ಣ, ನಾವು ಈಗಲೇ ಹೋಗಲೇಬೇಕಣ್ಣ. ಇದೇನು ಸಹೋದರ, ನೀವು ಬಂದಿರುವುದೇ ಇದೀಗ? ಈಗ ಬಂದ ತಕ್ಷಣ ಹಾಗೆ ಹೊರಡುವುದಂದ್ರೆ ಹೇಗಪ್ಪ? ಅಣ್ಣ ಅತ್ತಿಗೆ ಜೊತೆಗೆ ಕೂತುಕೊಂಡು ಸ್ವಲ್ಪ ಮಾತನಾಡಬಾರ್ದೇನೋ? ಅಣ್ಣ, ಶ್ರೀಮಂತರ ಮಕ್ಕಳಂತೆ ನಾವು ಊರಲ್ಲೇ ಕುಳಿತರೆ ನಮ್ಮ ವಿದ್ಯಾ ಅಭ್ಯಾಸದ ಗತಿ ಹೇಗಣ್ಣ? ನಾವು ಹೋಗಲೇಬೇಕಣ್ಣ. ಅಂದರೆ ಅದು ಹೋಗ್ಲಿ ಬಿಡಪ್ಪ. ಈಗ ನಿನ್ಗೆ ಖರ್ಚಿಗೆ ಎಷ್ಟು ಹಣ ಬೇಕು? ಅತ್ತಿಗೆ, ಕಡಿಮೆ ಅಂದರೂ ನನಗೊಬ್ಬನಿಗೆ 5,000 ಹಣ ಬೇಕು. ಯಾಕೆಂದರೆ ನಾನೊಂದು MBBS ಪದವೀಧರ. ಕೈಯಲ್ಲಿ ಹಣ ಇದ್ದಾಗ ಮಾತ್ರ ಅದನ್ನು ಓದಲು ಸಾಧ್ಯ. ಇನ್ನು ಶಿವಲಿಂಗ, ಅವನು MA ಪದವಿ ಓದುತ್ತಿದ್ದಾನೆ. ಇಬ್ಬರಿಗೆ ಓದಿಸುವುದು ಕಷ್ಟವಾಗುತ್ತದೆ. ಅದಕ್ಕಾಗಿ ನನ್ನ ಓದು ಇಲ್ಲಿಗೆ ನಿಲ್ಲಿಸುತ್ತೇನೆ. ನನ್ನ ತಮ್ಮ ಒಬ್ಬನೇ ಓದಿದರೆ ಸಾಕಣ್ಣ. ಕಾಳಿಂಗ, ಅಂಥ ಮಾತನ್ನು ಮಾತ್ರ ಆಡಬೇಡಪ್ಪ, ಆಡಬೇಡ. ನಿಮ್ಮಿಬ್ಬರ ಓದುವಿಗಾಗಿ ಈ ನನ್ನ ಪ್ರಾಣವನ್ನ ಮೀಸಲಾಗಿಟ್ಟಿದ್ದೇನೆ. ಈ ನನ್ನ ಜೀವ ಎಲ್ಲಿಯಾದರೂ ಒತ್ತಿ ಹಾಕಿ ಆದರೂ ನಿಮ್ಮಿಬ್ಬರನ್ನು ಓದಿಸುತ್ತೇನೆ. ನೋಡಪ್ಪ, ಇಂದು ನಾನು ಖರ್ಚು ಮಾಡಿ ಕಲಿಸಿದ ಹಣ ಮುಂದೊಂದು ದಿನ ನಮ್ಮೆಲ್ಲರ ಸುಖಕ್ಕಾಗಿ. ನಡೆ ಒಳಗಡೆ ನಿಮ್ಮ ಅತ್ತಿಗೆ ತಯಾರಿಸಿದ ಬಿಸಿ ಬಿಸಿ ಪ್ರಸಾದವನ್ನು ಸ್ವೀಕರಿಸಿ, ಆಮೇಲೆ ನಿಮಗೆ ಎಷ್ಟು ಹಣ ಬೇಕೋ ನಾನು ಕೊಟ್ಟು ಕಳಿಸುತ್ತೇನೆ, ಆಯ್ತಾ? ಹೌದಪ್ಪ, ನೀವೇಕೆ ಚಿಂತೆ ಮಾಡ್ತೀರಾ? ನೋಡ್ರಿ, ನನ್ನ ಮೈದುನಂದ್ರೆ ಸಾಮಾನ್ಯವರಲ್ಲ. ನನ್ನ ಮೈದುನಂದ್ರೆ ಹೊಲೆ ರಾಜ ಹುಲಿಗಳಿದ್ದ ಹಾಗೆ. ನಿಮ್ಮ ಮಾತನ್ನು ಚಾಚು ತಪ್ಪದೇ ಪಾಲಿಸ್ತಾರೆ. ಅಂತೂ ಇಂತೂ ನನ್ನ ಮೈದು ನೋಡಿ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಹಾಡಿನಲ್ಲಿ ಬನ್ನಿ. ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಹರಿತ ಬಾಳಲು ಚಂದ್ರ ಸಾಧಕ, ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೆ ಮಂತ್ರಾಲಯ, ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನಂದಾದೀಪ, ಹರಿತ ಬಾಳಲು ಚಂದ್ರ ಸಾಧಕ.
ಬಾಲಯ್ಯ ಮನಸ್ಸೇ ಬಾಲಯ್ಯ ಆಕಾಶದಲ್ಲಿ ಮಕ್ಕಳೇ ಆಕಾಶದಲ್ಲಿ ಮಕ್ಕಳೇ ಚಂದ್ರನಾಗಿ ಬೇಡ್ರಪ್ಪ, ಕುಡಿದು ಕುಡಿದು ತುಂಬಾ ಹೊಟ್ಟೆ ಹಸ್ತಿರ್ಬೇಕು. ನಿಮ್ಗೋಸ್ಕರ ಬಿಸಿ ಬಿಸಿ ಆದ ಹೋಳಿಗೆ ಮಾಡಿದ್ದೀನಿ. ಎಲ್ಲ ಸೇರಿ ಊಟ ಮಾಡೋಣ. ನಡ್ರಿ ಅದಕ್ಕೆ ಹೋಗೋಣ. ಕಾಯಿಲೆ ಲಗೇಜ್